ಈ ವಾರದ ಸಂಚಿಕೆಗಳು ಗ್ರ್ಯಾಂಡ್ ಫಿನಾಲೆಗೆ ದಾರಿದೀಪವಾಗಿದ್ದು, ಅಂತಿಮ ಹಂತಕ್ಕೆ ತೇರ್ಗಡೆಯಾಗುವ ಸ್ಪರ್ಧಿಗಳನ್ನು ನಿರ್ಧರಿಸಲು ತೀವ್ರ ಪೈಪೋಟಿ ನಡೆಸಿದೆ. ಜೀ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಸರಿಗಮಪ ಲಿಟಲ್ ಚಾಂಪ್ಸ್ ಆವೃತ್ತಿಯ ಸೆಮಿಫೈನಲ್ ಸಂಚಿಕೆಗಳು 2026ರ ಆಗಸ್ಟ್ 8 ಮತ್ತು 9ರಂದು ಪ್ರಸಾರವಾಗಲಿದೆ. ಈ ವಾರಾದ್ಯಂತದ ಸಂಚಿಕೆಗಳು ಗ್ರ್ಯಾಂಡ್ ಫಿನಾಲೆಗೆ ದಾರಿದೀಪವಾಗಿದ್ದು, ಅಂತಿಮ ಹಂತಕ್ಕೆ ತೇರ್ಗಡೆಯಾಗುವ ಸ್ಪರ್ಧಿಗಳನ್ನು ನಿರ್ಧರಿಸಲು ತೀವ್ರ ಪೈಪೋಟಿ ನಡೆದಿದೆ. 36ನೇ ಸಂಚಿಕೆ ನಡೆಯಲಿದ್ದು, ಎಂದಿನಂತೆ ತಮ್ಮ ಅದ್ಭುತ ಮಾತು ಹಾಗೂ ಹಾಸ್ಯ ಚಟಾಕಿಗಳಿಂದ ಕಾರ್ಯಕ್ರಮ ನಡೆಸಿಕೊಟ್ಟ ಆಂಕರ್ ಅನುಶ್ರೀ, ತೀರ್ಪುಗಾರರು ಖ್ಯಾತ ಗಾಯಕರಾದ ವಿಜಯ್ ಪ್ರಕಾಶ್, ರಾಜೇಶ್ ಕೃಷ್ಣನ್ ಮತ್ತು ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಅವರು ಮಕ್ಕಳ ಗಾಯನ ಪ್ರತಿಭೆಯನ್ನು ಮೌಲ್ಯಮಾಪನ ಮಾಡಿದ್ದಾರೆ. ಸೆಮಿಫೈನಲ್ ಗಾನ ವೈಭವ. ಈ 2 ದಿನಗಳ ಸಂಚಿಕೆಗಳು ಗ್ರ್ಯಾಂಡ್ ಫಿನಾಲೆಗೆ ಮುನ್ನುಡಿ ಬರೆದ ಸ್ವರ ಸಮರ ಆಗಿದ್ದವು. ಫಿನಾಲೆ ರೇಸ್. ಲಿಟಲ್ ಚಾಂಪ್ಸ್ಗಳ ಗಾಯಕನದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ಮಕ್ಕಳು ಫಿನಾಲೆ ಹಂತಕ್ಕೆ ಅಧಿಕೃತವಾಗಿ ಆಯ್ಕೆಯಾಗಿದ್ದಾರೆ. ವೀಕ್ಷಕರ ಪ್ರತಿಕ್ರಿಯೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಾರಿಯ ಸೀಸನ್ನ ಅತಿ ಶೀಘ್ರವಾಗಿ ಮುಕ್ತಾಯದ ಹಂತಕ್ಕೆ ತಲುಪಿದೆ ಮತ್ತು ಹಳೆಯ ಸ್ಪರ್ಧಿಗಳೊಂದಿಗೆ ಜುಗಲ್ಬಂದಿ ಮಿಸ್ ಆಗಿದೆ ಎಂದು ವೀಕ್ಷಕರ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಜೀ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಸರಿಗಮಪ ಲಿಟಲ್ ಚಾಂಪ್ಸ್ ಕಾರ್ಯಕ್ರಮವು ಆಗಸ್ಟ್ 8 ಮತ್ತು 9ರಂದು ಸೆಮಿಫೈನಲ್ ಹಂತದ ರೋಚಕ ಗಾನ ವೈಭವ ಹಾಗೂ ಸ್ವರ ಸಮರವನ್ನು ಪ್ರದರ್ಶಿಸಿದೆ. ಸೆಮಿಫೈನಲ್ನ ಸಡಗರ. ಸಂಚಿಕೆಗಳು ಫೈನಲ್ ಪ್ರವೇಶಕ್ಕಾಗಿ ಸ್ಪರ್ಧಿಗಳ ನಡುವಿನ ತೀವ್ರ ಹಾಗೂ ಅದ್ಭುತ ಹಾಡಿನ ಸ್ಪರ್ಧೆಗೆ ಸ್ವರ ಸಮರ ಮುನ್ನುಡಿ ಬರೆದರು. ಮಕ್ಕಳ ಪ್ರತಿಭೆ. ಕರ್ನಾಟಕದ ನಾನಾ ಭಾಗಗಳಿಂದ ಬಂದಿರುವ ಪುಟ್ಟ ಗಾಯಕರು ಅತ್ಯುತ್ತಮವಾಗಿ ಹಾಡಿ ನಿರ್ಣಾಯಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಮನರಂಜನೆ. ನಿರೂಪಕಿ ಅನುಶ್ರೀ ಹಾಗೂ ತೀರ್ಪುಗಾರರ ನಡುವಿನ ಹಾಸ್ಯಭರಿತ ಮಾತುಕತೆಗಳು ಕಾರ್ಯಕ್ರಮಕ್ಕೆ ಮೆರುಗು ತಂದವು. ಹೆಚ್ಚಿನ ಮಾಹಿತಿಗೋಸ್ಕರ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಸರಿಗಮಪ ಲಿಟಲ್ ಚಾಂಪ್ಸಲ್ಲಿ ಯಾರಿಗೂ ಫಿನಾಲೆ ಟಿಕೆಟ್ ಸಿಗ್ಬೋದು ಅಂತ. ಓಕೆ, ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.